ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಯಬೇಕೆ, ಹೊಸ ವಿಷಯಗಳನ್ನು ತಿಳ್ಕೋಬೇಕೆ? ಹಾಗಾದರೆ ಧನಾಕರ್ಷಣ ಚಾನಲ್ನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನು ಧನಾಕರ್ಷಣ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದರೆ ಇಂಪಾರ್ಟೆಂಟ್ ವಿಡಿಯೋವನ್ನು ನೀವು ಮಿಸ್ ಮಾಡ್ಕೊಳ್ಬೋದು. ವೀಕ್ಷಕರೇ, ನೀವು ಶ್ರೀಮಂತರಾಗಬೇಕೆ? ಹಾಗಾದರೆ ಉಪ್ಪನ್ನು ಈ ರೀತಿಯಾಗಿ ಬಳಸಿ. 24 ಗಂಟೆಯಲ್ಲೇ ನಿಮಗೆ ಅದ್ಭುತವಾದ ರಿಸಲ್ಟ್ ನಿಮಗೆ ಸಿಗುತ್ತೆ. ಆಕಸ್ಮಿಕ ಧನ ಲಾಭವು ನಿಮ್ಮದಾಗತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯಕಾರಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ. ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅನ್ನೋ ಈ ಗಾದೆ ಮಾತಿನಲ್ಲಿ ಉಪ್ಪಿನ ಮಹತ್ವ ಎಷ್ಟಿದೆ ಅಂತ ತಿಳಿಯುತ್ತೆ. ಎಂಥ ಮೃಷ್ಟಾನ್ನ ಭೋಜನವಾದರೂ ಅದರಲ್ಲಿ ಉಪ್ಪಿಲ್ಲದಿದ್ದರೆ ಆ ಅಡುಗೆ ಮಾತ್ರ ತಿನ್ನೋದಕ್ಕೆ ಯೋಗ್ಯವಾಗಿರುವುದಿಲ್ಲ. ಇಂತಹ ಉಪ್ಪು ನಮಗೆ ಜೀವನದಲ್ಲಿ ಅನೇಕ ಕೆಲಸಗಳಲ್ಲಿ ಬಳಕೆಗೆ ಬರುತ್ತೆ. ಅಡುಗೆಗೆ ಬಳಸ್ತೇವೆ, ಜಿಡ್ಡಾಗಿರೋ ಪಾತ್ರೆಗಳನ್ನು ತೊಳೆಯೋಕ್ಕೆ ಬಳಸ್ತೀವಿ, ಮನೆಯಲ್ಲಿ ಯಾರಿಗಾದರೂ ದೃಷ್ಟಿಯಾಗಿದ್ದರೆ ಉಪ್ಪನ್ನು ಬಳಸ್ತೀವಿ. ಉಪ್ಪು ಮನೆಯಲ್ಲಿರುವಂತಹ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತೆ. ಕಡಿಮೆ ದುಡ್ಡಿನಲ್ಲಿ ಸುಲಭವಾಗಿ ಸಿಗೋ ಉಪ್ಪು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಲ್ಲದು ಅನ್ನೋ ಸಂಗತಿಯನ್ನು 99% ಜನರಿಗೆ ಗೊತ್ತೇ ಇರಲ್ಲ. ಹೌದು ವೀಕ್ಷಕರೇ, ಉಪ್ಪಿನಿಂದ ನೀವು ಶ್ರೀಮಂತರಾಗ್ಬೋದು. ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ರಾಯಲ್ ಜೀವನವನ್ನು ಸಾಗಿಸ್ಬೋದು. ಹಾಗಾದರೆ ಉಪ್ಪಿನಿಂದ ಹೇಗೆ ಶ್ರೀಮಂತಿಕೆ ಪಡಿಬೋದು? ಅದಕ್ಕಾಗಿ ಏನೆಲ್ಲ ಉಪಾಯ ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿ ಕೊಟ್ಟಿದ್ದೀವಿ. ಸೊ ಮಿಸ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ, ಸ್ಕಿಪ್ ಮಾತ್ರ ಮಾಡಬೇಡಿ. ಮನೆಯಲ್ಲಿ ಸರಳವಾಗಿ ಸಿಗೋ ಉಪ್ಪು ನಕಾರಾತ್ಮಕ ಎನರ್ಜಿಯನ್ನು ಹೋಗಲಾಡಿಸಿ ಸಕಾರಾತ್ಮಕ ಎನರ್ಜಿಯೇ ಮನೆಯಲ್ಲಿ ಸದಾ ಕಾಲ ಇರೋ ಹಾಗೆ ನೋಡಿಕೊಳ್ಳುತ್ತೆ ಅಂತ ದಂತಶಾಸ್ತ್ರದಲ್ಲಿ ಹೇಳಲಾಗಿದೆ. ಯಾರನ್ನಾದರೂ ನಮ್ಮಂತೆ ಮಾಡ್ಕೋಬೇಕು ಅಥವಾ ನಮ್ಮ ಅನುಕೂಲಕ್ಕೆ ಬಳಸ್ಕೋಬೇಕು ಅಂತಂದರೆ ವಶೀಕರಣ ಮಾಡೋದಕ್ಕೂ ಕೂಡ ಉಪ್ಪನ್ನು ಬಳಸ್ತಾರೆ. ಮನೆಯಲ್ಲಿ ಉಪ್ಪನ್ನು ತಂದ ತಕ್ಷಣ ಯಾವುದಾದರೂ ಸ್ಟೀಲ್ ಅಥವಾ ಲೋಹದ ಡಬ್ಬಿಯಲ್ಲಿ ಹಾಕಿ ಇಟ್ಟು ಬಿಡ್ತೇವೆ. ಇದೇ ನೋಡಿ ನಾವು ಮಾಡುವಂತಹ ದೊಡ್ಡ ತಪ್ಪು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪ್ಪು ಗುರು ಮತ್ತು ಚಂದ್ರ ಗ್ರಹಗಳ ಪ್ರತೀಕ ಅಂತ ಹೇಳಲಾಗಿದೆ. ಒಂದು ವೇಳೆ ನೀವು ಉಪ್ಪನ್ನು ಸ್ಟೀಲ್ ಅಥವಾ ಲೋಹದ ಡಬ್ಬಿಯಲ್ಲಿ ಹಾಕಿಟ್ರೆ ಅಲ್ಲಿ ಚಂದ್ರ ಮತ್ತು ಶನಿ ಗ್ರಹದ ಮಿಲನವಾಗುತ್ತೆ. ಇದು ನಿಮಗೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು, ಕಷ್ಟಗಳನ್ನು ನಿಮಗೆ ಅರಿವಿಲ್ಲದಂತೆಯೇ ತಂದೊಡ್ಡುತ್ತೆ. ಮನೆಯಲ್ಲಿ ರೋಗ ರುಜಿನಗಳು, ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹಾಗಾಗಿ ಉಪ್ಪನ್ನು ಯಾವುದಾದರೂ ಡಬ್ಬಿಯಲ್ಲಿ ಹಾಕಿಡೋಕ್ಕೂ ಮುನ್ನ ಯೋಚನೆ ಮಾಡಬೇಕು. ಹಾಗಂದ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಕೂಡ ಉಪ್ಪನ್ನು ಇಡೋ ಹಾಗೆ ಇಲ್ಲ. ಏನಿದ್ರೂ ಗಾಜಿನ ಪಾತ್ರೆಯಲ್ಲಿ ಅಥವಾ ಡಬ್ಬಿಯಲ್ಲಿ ಉಪ್ಪನ್ನು ಹಾಕಿ ಇಟ್ಟರೆ ನಿಮಗೆ ಶುಭವಾಗುತ್ತೆ. ಗಾಜಿನ ಡಬ್ಬಿಯಲ್ಲಿ ಉಪ್ಪನ್ನು ಇಟ್ಟಾಗ ಅದಕ್ಕೆ 4 ಲವಂಗವನ್ನು ಹಾಕಿ ಇಡೋದಕ್ಕೆ ಮರಿಬೇಡಿ. ಯಾರಾದರೂ ಮನೆಯಲ್ಲಿ ಊಟ ಮಾಡಿದರೆ ಅವರ ಉಪ್ಪಿನ ಋಣದಲ್ಲಿ ಬೀಳ್ತೇವೆ ಅನ್ನೋ ಮಾತಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಯಾರನ್ನ ಇಷ್ಟಪಡೋದಿಲ್ವೋ ಅವರ ಮನೆಯ ಉಪ್ಪನ್ನು ತಿನ್ನಲೇಬೇಡಿ. ಉಪ್ಪು ಮತ್ತು ಗಾಜು ಇವೆರಡು ರಾಹುವಿನ ಕಾರಕ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಉಪ್ಪನ್ನು ಗಾಜಿನ ಬಾಟಲ್ನಲ್ಲಿ ಶೇಖರಿಸಿಟ್ಟು ಅದನ್ನು ಸ್ನಾನದ ಗೃಹದಲ್ಲಿಟ್ಟರೆ ಅಲ್ಲಿರುವ ನಕಾರಾತ್ಮಕ ಎನರ್ಜಿ ನಾಶವಾಗುತ್ತೆ. ಯಾಕೆಂದರೆ ಬಚ್ಚಲ ಮನೆಯಿಂದಲೇ ರಾಹುವಿನ ಪ್ರಭಾವವನ್ನೇ ಮಟ್ಟ ಹಾಕೋಕ್ಕೆ ಸಾಧ್ಯವಾಗುತ್ತೆ. ಬಚ್ಚಲ ಮನೆಯಲ್ಲಿ ಗಾಜಿನ ಡಬ್ಬಿಯಲ್ಲಿ ಉಪ್ಪನ್ನು ಹಾಕಿಟ್ರೆ ಸೂಕ್ಷ್ಮವಾಗಿರುವ ಕೀಟಾಣುಗಳು ಸಾಯುತ್ತವೆ ಹಾಗೂ ದುಷ್ಟ ಶಕ್ತಿಗಳು ದೂರ ಹೋಗುತ್ತವೆ. ಆದರೆ ಸ್ನಾನಗೃಹದಲ್ಲಿ ಇಟ್ಟಿರುವ ಉಪ್ಪನ್ನು ಪ್ರತಿ ತಿಂಗಳು ಬದಲು ಮಾಡಲೇಬೇಕು. ಈ ಒಂದು ಕೆಲಸವನ್ನು ನೀವು ಚಾಚು ತಪ್ಪದೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಮನೆ ಮಾಡುತ್ತಾ
ಹೋಗುತ್ತವೆ. ನಕಾರಾತ್ಮಕತೆ ಹೇಳದೆ ಹೋಗುತ್ತೆ. ಮನೆಯನ್ನ ನೀರಿನಿಂದ ಒರೆಸೋ ಸಮಯದಲ್ಲಿ ನೀರಿಗೆ 1 ಚಮಚ ಉಪ್ಪನ್ನು ಹಾಕಿ ಮನೆಯನ್ನ ಒರೆಸಬೇಕು. ಈ ಉಪಾಯವನ್ನು ವಾರದಲ್ಲಿ 2 ದಿನ ಮಾಡಿದರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಇದು ನಕಾರಾತ್ಮಕತೆಯನ್ನು ತರೋದಕ್ಕೆ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿಯೂ ಏಳಿಗೆಯನ್ನು ತರುತ್ತೆ. 1 ಚಿಟಿಕೆ ಉಪ್ಪನ್ನು ನೀರಿನಲ್ಲಿ ಹಾಕಿ ಮನೆಯನ್ನು ಒರೆಸಿದರೆ ನಿಮಗೆ ಧನಲಾಭ ಆಗುತ್ತೆ. ಮೈ ತುಂಬ ಸಾಲ ಮಾಡಿಕೊಂಡಿರುವವರು ಕೂಡ ಉಪ್ಪಿನ ಉಪಾಯದಿಂದ ಸುಲಭವಾಗಿ ಸಾಲ ತೀರಿಸಬಹುದು. ಪ್ರತಿ ಭಾನುವಾರ ಉಪ್ಪನ್ನು ನೀರಿನಲ್ಲಿ ಹಾಕಿ ಮನೆ ಒರೆಸಿದರೆ ಸಾಲ ಮುಕ್ತರಾಗಬಹುದು. ಅತಿ ಶೀಘ್ರದಲ್ಲಿ ಸಾಲಗಳು ತೀರಿ ಮನೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತೆ. ಮನೆಯಲ್ಲಿ ಉಪ್ಪು ಬೀಳಿಸೋದು ಶುಭ ಸೂಚಕವಲ್ಲ. ಹಾಗಾಗಿ ಉಪ್ಪು ನೆಲಕ್ಕೆ ಬೀಳದೆ ಇರೋ ಹಾಗೆ ನೋಡ್ಕೋಬೇಕು. ಒಂದು ವೇಳೆ ಉಪ್ಪು ಕೆಳಗೆ ಬಿದ್ದರೆ ಅದರಿಂದ ಜೀವನದಲ್ಲಿ ಕೆಟ್ಟದ್ದು ಘಟಿಸಲಿದೆ ಅನ್ನೋದು ಮುನ್ಸೂಚನೆ. ಚಂದ್ರ ಮತ್ತು ಶುಕ್ರ ಗ್ರಹ ದುರ್ಬಲವಾಗುತ್ತೆ. ನಿಮ್ಮ ಕೈಯಿಂದ ಉಪ್ಪನ್ನು ಎಂದಿಗೂ ಯಾರಿಗೂ ಕೊಡಬೇಡಿ. ಇದರಿಂದ ನಿಮ್ಮ ಕೈಯಿಂದ ಉಪ್ಪು ತಗೊಂಡಿರುವವರ ಜೊತೆ ಜಗಳವಾಗುತ್ತೆ ಎಂಬ ನಂಬಿಕೆ ಇದೆ. ಇಬ್ಬರ ಮಧ್ಯೆ ಮನಸ್ತಾಪ ಹೆಚ್ಚಾಗುತ್ತೆ. ಈ ವಿಚಾರವನ್ನು ತುಂಬ ವರ್ಷಗಳಿಂದ ನಮ್ಮ ಪೂರ್ವಿಕರು ನಮಗೆಲ್ಲ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಕೈಲಿ ಕೊಡಬೇಡ, ಅದನ್ನು ಕೆಳಗಿಡು, ಅವರು ತಗೊಳ್ತಾರೆ ಅಂತ ಹೇಳ್ತಾ ಇದ್ರು. ದಿನವಿಡೀ ಕೆಲಸ ಮಾಡಿ ಎಷ್ಟೇ ಸುಸ್ತಾಗಿದ್ರೂ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ಉಪ್ಪಿನ ಈ ಉಪಾಯವನ್ನು ನೀವು ಮಾಡಿ ನೋಡಲೇಬೇಕು. ಎಷ್ಟು ಸುಖ ನಿದ್ರೆ ಬರುತ್ತೆ ಅಂದರೆ ಅದನ್ನು ನೀವು ಅನುಭವಿಸಿದಾಗಲೇ ಗೊತ್ತಾಗುತ್ತೆ. ಪ್ರತಿನಿತ್ಯ ರಾತ್ರಿ ನೀವು ಮಲಗೋಕ್ಕೂ ಮುಂಚೆ ಉಪ್ಪಿನ ನೀರಿನಿಂದ ಕೈ ತೊಳೆದುಕೊಂಡು ಮಲಗಬೇಕು. ಇದರಿಂದ ನಿಮಗೆ ಒಳ್ಳೆಯ ನಿದ್ದೆ ಬರುತ್ತೆ. ಅಷ್ಟೇ ಅಲ್ಲ, ರಾಹು ಕೇತು ಗ್ರಹಗಳ ಕೆಟ್ಟ ದೃಷ್ಟಿಯು ಬೀಳೋದು ಕೂಡ ಕಡಿಮೆ ಆಗುತ್ತೆ. ಮನೆಯಲ್ಲಿ ದರಿದ್ರತೆ ತೊಲಗಿ ಲಕ್ಷ್ಮೀ ದೇವಿ ಸದಾ ಕಾಲ ಮನೆಯಲ್ಲೇ ನೆಲೆಸೋದಕ್ಕೆ ಈ ಉಪಾಯ ಮಾಡಿ. ಮನೆಯಲ್ಲಿ 1 ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ತುಂಬಿಡಬೇಕು. ಜೊತೆಗೆ 4 ರಿಂದ 5 ಲವಂಗವನ್ನು ಸೇರಿಸಬೇಕು. ಹೀಗೆ ಮಾಡಿದ್ದೇ ಆದಲ್ಲಿ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ. ಮನೆಯಲ್ಲಿ ಧನ ಲಾಭ ಹೆಚ್ಚಾಗುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಇರುತ್ತೆ. ಆ ಆತಂಕ ಯಾವ ಕಾರಣಕ್ಕಾಗಿ ಅನ್ನೋದು ಕೂಡ ಎಷ್ಟೋ ಸಲ ಗೊತ್ತಾಗೋದೇ ಇಲ್ಲ. ಇದರಿಂದ ಮಾನಸಿಕ ಚಿಂತೆ ಮತ್ತು ಆಘಾತ ಹೆಚ್ಚಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಎಡಗೈಯಲ್ಲಿ 1 ಮುಷ್ಟಿ ಉಪ್ಪನ್ನು ತಗೊಂಡು ನಿಮ್ಮ ತಲೆಯಿಂದ ಕಾಲಿನವರೆಗೂ ನಿಮಗೆ ನೀವೇ 7 ಬಾರಿ ಸುತ್ತು ತರಬೇಕು. ನಂತರ ಆ ಉಪ್ಪನ್ನು ವಾಶ್ ಬೇಸಿನ್ಗೆ ಹಾಕಿ ನೀರು ಹಾಕಿ ಉಪ್ಪನ್ನು ಕರಗಿಸಬೇಕು. ಹೀಗೆ ಮಾಡಿದರೆ ನಿಮ್ಮ ಕ್ಷಣಾರ್ಧದಲ್ಲಿ ನಿಮ್ಮ ಆತಂಕ, ಆಲೋಚನೆ, ಚಿಂತೆ ಎಲ್ಲವೂ ದೂರವಾಗಿ ನೀವು ನಾರ್ಮಲ್ ಆಗ್ತೀರಾ. ಗಂಡ ಹೆಂಡತಿ ನಡುವೆ ಜಗಳಗಳು ಆಗ್ತಾ ಇದ್ದರೆ ಅದನ್ನು ನಿಲ್ಲಿಸೋದಕ್ಕೆ ಸೂಪರ್ ಟಿಪ್ಸ್ ಇಲ್ಲಿದೆ. ರಾತ್ರಿ ಮಲಗೋಕ್ಕೂ ಮುನ್ನ ನಿಮ್ಮ ಬೆಡ್ರೂಮ್ನಲ್ಲಿ ಕಲ್ಲು ಉಪ್ಪನ್ನು ತುಂಬಿ ಬಟ್ಟಲಿನಲ್ಲಿ ಕೋಣೆಯ ಯಾವುದಾದರೂ ಮೂಲೆಯಲ್ಲಿ ಇಟ್ಟು ಮಲಗಬೇಕು. ಇದರಿಂದ ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ಹೆಚ್ಚಾಗುತ್ತೆ. ಸಂಬಂಧದಲ್ಲಿ ಹೊಂದಾಣಿಕೆ ಒಂದಿಷ್ಟು ಜಾಸ್ತಿ ಆಗುತ್ತೆ. ವಾರದ ನಂತರ ಈ ಉಪ್ಪನ್ನು ಸಿಂಕ್ನಲ್ಲಿ ಹಾಕಿ ಹೊಸ ಉಪ್ಪನ್ನು ಇಡ್ತಾ ಬನ್ನಿ. ಗಂಡ ಹೆಂಡತಿ ನಡುವೆ ಜಗಳ ನಿಂತೇ ಹೋಗುತ್ತೆ. ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋಕೆ ಉಪ್ಪಿನ ಈ ಉಪಾಯವನ್ನು ನಿಮಗೆ ಹೇಳಿ ಮಾಡಿಸಿದಂತಿದೆ. ಇದನ್ನು ಮರಿದೇ ಮಾಡಿ ನೋಡಿ. ಹಣದ ಕೊರತೆ ತುಂಬ ಇದ್ದರೆ 1 ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ ಅದಕ್ಕೆ ಉಪ್ಪನ್ನು ಬೆರೆಸಿ ನಿಮ್ಮ ಮನೆಯ ನೈಋತ್ಯ ಕೋಣೆಯ ಬದಿಯಲ್ಲಿ ಇಡಬೇಕು. ನಂತರ ಗಾಜಿನ ಲೋಟದ ಹಿಂದೆ ಕೆಂಪು ಬಣ್ಣದ ಬಲ್ಬನ್ನು ಹಾಕಬೇಕು. ನೀವೇನಾದರೂ ಈ ಉಪಾಯವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಹಣದ ಸಮಸ್ಯೆ ಖಂಡಿತ ನಿಲ್ಲುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಅನ್ನೋದೇ ಇರಲ್ಲ. ಆದರೆ ನೀವು ಗಾಜಿನ ಲೋಟದಲ್ಲಿರುವ ನೀರನ್ನು ಬದಲಾಯಿಸ್ತಾ ಇರಬೇಕು. ಪ್ರತಿ ಭಾನುವಾರ ಮತ್ತು ಮಂಗಳವಾರ ಈ ಉಪಾಯವನ್ನು ಮಾಡಿ ನೋಡಿ. ನಿಮಗೆ ಸಿಗುವ ಸಫಲತೆ ಕಣ್ಣೆದುರೇ ಕಾಣುತ್ತೆ.